ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿನ ಬೋಂಡ ಮಾಡ್ತಾ ಇದ್ದೀನಿ. ಮಾಡೋ ವಿಧಾನವನ್ನು ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣ ನಾವು ತಿನ್ನಲ್ಲ, ಅದನ್ನು ಮೋಸ್ಟ್ಲಿ ಬಿಸಾಕ್ತೀವಿ. ಬಟ್ ನೀವು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿಕೊಂಡು ಮನೆಯಲ್ಲಿ ನೀವು ನಿಮ್ಮ ಕುಟುಂಬರಿಗೆ ಮಾಡಿಕೊಡ್ಬೋದು. ಒಂದು ಬೌಲಲ್ಲಿ ಒಂದು ಇಡೀ ಬಾಳೆಹಣ್ಣು ತೊಗೊಂಡಿದ್ದೀವಿ, ಅದನ್ನು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಕ್ಲೀನಾಗಿ ಈ ಥರ ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡಿದ ಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. ಸಾಮಾನ್ಯವಾಗಿ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಅದು ಫುಲ್ಲಿ ಹಣ್ಣಾಗಿರೋ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಗೂ 4 ಟೇಬಲ್ ಸ್ಪೂನ್ ಅಷ್ಟು ರವೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ರವೆ ಆ್ಯಡ್ ಮಾಡಿರೋದ್ರಿಂದ ಇದಕ್ಕೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ತಿಲ್ಲ, ಏನಕ್ಕಂದರೆ ಬಾಳೆಹಣ್ಣು ಅದರದ್ದೇ ಆದಂಥ ಒಂದು ಜ್ಯೂಸಿನೆಸ್ ಬಿಟ್ಕೊಳ್ಳುತ್ತೆ. ಸೊ ನೀವು ಅದು ತಕ್ಕಂಗೆ ನೀವು ಹಿಟ್ಟನ್ನು ಬೆರೆಸ್ಕೊಂಡು ಒಂದು ಹದ ಅಷ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಒಂದು ವೇಳೆ ನಿಮಗೆ ಡ್ರೈ ಆಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಬಾಳೆಹಣ್ಣು ಬೋಂಡ ಬರೀ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ, ಸೊ ಇವಾಗ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋ ಟೈಮ್. ಇಡೀ ಪೆಪ್ಪರ್ನ ಕುಟ್ಟಿ ಹಾಕಿ, ಇಲ್ಲಿ ನಾವು ಒಂದು 6 ರಿಂದ 7 ಪೆಪ್ಪರ್ ಯೂಸ್ ಮಾಡಿದ್ದೀವಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಹಾಗೂ 2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಸ್ಪೈಸಸ್ಸು ಹಾಗೂ ಇದು ಹಿಟ್ಟು ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗಬೇಕು. ನೀವು ಆ ಹದ ಬರೋ ಅಷ್ಟು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಆದರೆ ಇದಕ್ಕೆ ಎಣ್ಣೆನ ಬೆರೆಸ್ಕೊಳ್ಳಿ. ಈಗ ಇದನ್ನು ರೌಂಡಾಗಿ ನೀವು ಶೇಪ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಬಿಡಬೇಕಾಗುತ್ತೆ. ಎಣ್ಣೆನ ಫಸ್ಟು ಚೆನ್ನಾಗಿ ಕಾಯಕ್ಕೆ ಬಿಡಿ. ಈ ಬೋಂಡನ ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಏನಕ್ಕಂದರೆ ಒಳಗಡೆ ಇರೋ ಆ ಬೋಂಡ ಹೊರಗಡೆಯಿಂದ ಕ್ರಿಸ್ಪಿ ಆಗಬೇಕು, ಅದೇ ಒಳಗಡೆ ಚೆನ್ನಾಗಿ ಬೆಂದಿರಬೇಕು. ಸೊ ಇದನ್ನು ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಬೋಂಡದಲ್ಲಿ ಸ್ವೀಟ್ ಜೊತೆಗೆ ಸ್ಪೈಸಿ ಇರೋದ್ರಿಂದ ನಿಮ್ಗೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿಡಿಸುತ್ತೆ. ಇದನ್ನು ನೀವು ಕಾಫಿ, ಟೀ, ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಿಡ್ ಡೇ ಸ್ನ್ಯಾಕ್ಸ್ ಥರನೂ ನೀವು ಇದನ್ನು ತಿನ್ಬೋದು. ಮಧ್ಯದಲ್ಲಿ ಹಸಿಮೆಣಸಿನ್ಕಾಯಿ ಟೇಸ್ಟು ಹಾಗೂ ಪೆಪ್ಪರ್ದು ಕ್ರಂಚಿ ಟೇಸ್ಟ್ ಸಿಕ್ಕಿದಾಗ ನಿಮಗೆ ಆಹಾ ಅನಿಸುತ್ತೆ. ನಿಜವಾಗ್ಲೂ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹಾಗೂ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ. ಸಾಮಾನ್ಯವಾಗಿ ಮಂಗಳೂರಲ್ಲಿ ಗೋಳಿ ಬಜೆ ಅಂತ ಮಾಡ್ತಾರೆ, ಅದೂ ಸಹ ಹೀಗೆ ಇರುತ್ತೆ, ಆದರೆ ಅದರಲ್ಲಿ ನಾವು ಬಾಳೆಹಣ್ಣನ್ನು ಉಪಯೋಗಿಸೋದಿಲ್ಲ. ಇಲ್ಲಿ ಸ್ಪೆಷಲ್ ಏನಂದರೆ ಇದು ಬಾಳೆಹಣ್ಣಿನ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ, ಇನ್ನೂ ರಿಚ್ ಟೇಸ್ಟ್ ಬರುತ್ತೆ ನಿಮಗೆ. ಸೊ ಇವಾಗ ಇದು ಆಗಿದೆ, ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನಾವು ಇಟ್ಕೊಂಡು ಇದನ್ನು ಎಣ್ಣೆನ ಸೋರಿಸ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಣ. ಸೊ ದ್ಯಾಟ್ ಎಕ್ಸೆಸ್ ಎಣ್ಣೆ ಇರೋದನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ. ಇದು ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪುದೀನ ಚಟ್ನಿ ಅಥವಾ ತೆಂಗಿನ ಚಟ್ನಿನೂ ಇದಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ ಥರ ಕೊಡುತ್ತೆ. ನೀವು ಸಹ ಇದು ಮನೇಲಿ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ಸಲ್ಲಿ. ಆಹಾ ನೋಡಿ ಎಂಥ ಚೆಂದ ಕಲರ್ ಬಂದಿದೆ ಅಂತ. ಟೇಸ್ಟು ಸಹ ಸೂಪರಾಗಿದೆ. ನೋಡಿದ್ದೀರಲ್ಲ ಬಾಳೆಹಣ್ಣಿನ ಬೋಂಡ ಹೇಗೆ ಮಾಡಿದ್ದೀನಂತ. ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ, ಟೇಸ್ಟ್ ನೋಡಿ ನನಗೆ ಕಮೆಂಟ್ಸ್ ಮಾಡಿ. ನಾನು ಇದೇ ಥರ ಮಾಡುವ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.